ಕೆಲವರು ಹೇಳ್ತಾರೆ ಅಯ್ಯೋ ಸೂರ್ಯ ನಮಸ್ಕಾರ ಮಾಡಿ ಮಂಡಿ ನೋವು ಬಂದ್ಬಿಡ್ತು, ಸೂರ್ಯ ನಮಸ್ಕಾರ ಮಾಡಿ ಸೊಂಟ ನೋವು ಬಂದು. ನಾನು 36 ತರ ಸೂರ್ಯ ನಮಸ್ಕಾರ ಮಂಡಿ ನೋವು ಇದ್ರೂ ಮಾಡ್ಬೋದು. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಈ ತಿಂಗಳ 2ನೇ ಭಾನುವಾರದ ಅಂದ್ರೆ ಶಿಬಿರಾರ್ಥಿಗಳೆಲ್ಲರೂ ಕೂಡ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಈ ಯೋಗ ಚಿಕಿತ್ಸಾ ಶಿಬಿರವನ್ನ ನಡೆಸಿಕೊಡೋದಕ್ಕೋಸ್ಕರವಾಗಿ ಖ್ಯಾತ ಯೋಗ ಗುರುಗಳಾಗಿರುವಂತಹ ಕೆ ಶ್ರೀನಿವಾಸರವರು ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಹಾಗೂ ಈ ADS ಕನ್ವೆನ್ಷನ್ ಹಾಲ್ ಆಂಧ್ರ ದೇವಾಂಗ ಸಂಕ್ಷೇಮ ಸಂಘ ಟ್ರಸ್ಟ್ ಇದರ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀನಾಥ್ರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಂತರದಲ್ಲಿ ಮಾರ್ಗದರ್ಶಕರಾಗಿ ವೆಂಕಟೇಶ್ವರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ನಮಗೆ ಇಂದಿನದಿಂದಲೂ ಕೂಡ ಮಾರ್ಗದರ್ಶಕರಾಗಿ ವಕೀಲರಾಗಿರುವಂತಹ ಎಲ್ ಸಂಜೀವಪ್ಪರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಈ ಒಂದು ಯೋಗ ಶಿಬಿರಕ್ಕೆ ಬಂದಿರುವಂತಹ ಪ್ರಭುದೇವ ಯೋಗ ಚಿಕಿತ್ಸಾ ಗುರುಗಳಾಗಿರುವಂತಹ ಯೋಗ ಕೇಂದ್ರ ಗುರುಗಳಾಗಿರುವಂತಹ ಗಿರೀಶ್ ಅವರು ಅವರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮಗೆ ಈ ಸ್ಥಳವನ್ನ ನಮಗೆ ಈ ಯೋಗ ಚಿಕಿತ್ಸಾ ಶಿಬಿರವನ್ನ ಮಾಡಿಕೊಡ್ರಿ ಅಂತ ತುಂಬ ಹೃದಯದಿಂದ ನಮಗೆ ಕಲ್ಪಿಸಿಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಮಾಡ್ತಾ ಒಂದೆರಡು ಮಾತು ಮಾತಾಡ್ಬೇಕು ಅಂತ ನಾವು ಒಂದೆರಡು ಮಾತಾಡಿ ಸರ್. ಈಗ ನಾವು ಕಾಯ್ತಾ ಇದ್ದೀವಿ. ನಮ್ಮ ಯೋಗ ಗುರುಗಳಾದಂಥ ಡಾಕ್ಟರ್ ಕೆ ಶ್ರೀನಿವಾಸರವರು ಈ ಯೋಗ ಚಿಕಿತ್ಸಾ ಶಿಬಿರವನ್ನ ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಕೆ, ಶುರು ಮಾಡೋಣವಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಮಸ್ಕಾರ ಮುದ್ರೆ ಹಾಕಿ ಜೋರಾಗಿ. ಮೊದಲು ನಾನು ಹೇಳ್ತೀನಿ, ಆಮೇಲೆ ನೀವೆಲ್ಲರೂ ಒಟ್ಟಾಗಿ ಹೇಳಬೇಕು. ಆಗ್ಬೋದಾ? ಓಂ ಶಾಂತಿ ಶಾಂತಿ ಶಾಂತಿ. ಸೂರ್ಯ ನಮಸ್ಕಾರ ಮಾಡಬೇಕು. ಜಸ್ಟ್ ನೋಡ್ಕೊಳ್ಳಿ ಸಾಕು. ಓಕೆ. ಓಕೆ, ಮಾಡಿ 3 ರೈಟ್. ಈ ತರ ಎಷ್ಟೊಂದು ಮಾಡ್ತೀರಾ ನೀವು? 4 ಅಥವಾ 5. ಓಕೆ. ಸೂರ್ಯ ನಮಸ್ಕಾರದಲ್ಲಿ ತುಂಬಾ ತರ ಇದೆ. ಕೆಲವರು ಹೇಳ್ತಾರೆ ಅಯ್ಯೋ ಸೂರ್ಯ ನಮಸ್ಕಾರ ಮಾಡಿ ಮಂಡಿ ನೋವು ಬಂದ್ಬಿಡ್ತು, ಸೂರ್ಯ ನಮಸ್ಕಾರ ಮಾಡಿ ಸೊಂಟ ನೋವು ಬಂದ್ಬಿಡ್ತು, ಇದನ್ನೆಲ್ಲ ಹೇಳ್ತಾರೆ. ಓಕೆನಾ? ನಾನು 36 ತರ ಸೂರ್ಯ ನಮಸ್ಕಾರ ಮಾಡಿಸ್ತೀನಿ. ನಾನು 36 ಥರದ್ದು. ಆದರೆ ಇಲ್ಲಿ ನಿಮ್ಗೆಲ್ರಿಗೂ ಅನುಕೂಲ ಆಗೋ ಒಂದು ಥರದ್ದು ಮಾಡಿಸ್ತೀನಿ. ಸೊಂಟ ನೋವು ಇದ್ರೂ ಮಾಡ್ಬೋದು, ಮಂಡಿ ನೋವು ಇದ್ರೂ ಮಾಡ್ಬೋದು. ಆದರೆ ಕಂಡೀಷನ್ ಏನಪ್ಪ ಅಂದರೆ ನಿಧಾನಕ್ಕೆ ಮಾಡಬೇಕು. ಓಕೆನಾ? ರೈಟ್. ಈಗ 1 ರೌಂಡ್ ಇವ್ರ ಕೈಲಿ ಮಾಡಿಸ್ತೀನಿ. ಇನ್ನು ಉಳಿದವರೆಲ್ಲ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆಗ್ಬೋದು. ಸೊ ನೀವೆಲ್ಲ ಜಾಯ್ನ್ ಆಗಿ ಮಾಡ್ಬೋದು. ನೀವೆಲ್ಲ ಮಾಡಿ, ನೀವೆಲ್ಲ ನೋಡಿ, ಸುಮ್ಮನೆ ನೋಡ್ಕೊಳ್ಳಿ ಎಲ್ಲ. ಏಕಂ ನಮಸ್ಕಾರ ತಲೆ ಮೇಲೆ. ದ್ವಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಕಾಲ್ ಬೆಂಡ್ ಮಾಡಿ 2 ಕೈಗಳನ್ನ ಮ್ಯಾಟ್ ಮೇಲಿಡಿ. ಏನು ತೊಂದರೆ ಇಲ್ಲ.
ಕಾಲನ್ನ ಬೆಂಡ್ ಮಾಡಿ ಎರಡು ಕೈನ ಮ್ಯಾಟ್ ಮೇಲೆ ಇಡಿ. ನಿಧಾನವಾಗಿ ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ನಿಧಾನವಾಗಿ ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ನಿಧಾನವಾಗಿ ಎಡಗಾಲನ್ನು ಹಿಂದಕ್ಕೆ ತಳ್ಳಿ. ನಿಧಾನಕ್ಕೆ ಮಾಡಿ, ಅಲ್ಲಿ ಜಾರತ್ತೆ, ಮೂತಿ ಹೊಡೆದೋಗ್ಬಿಡುತ್ತಲ್ಲಿ. ಹುಷಾರಾಗಿ ಮಾಡಿ. ಮುಂದಕ್ಕೆ ಬನ್ನಿ ರಾಘವೇಂದ್ರ ಅವರು, ಇಲ್ಲಿಗೆ ಬನ್ನಿ. ಕಾಲು ಜಾರಿದ್ರೆ ಮುಖ ಇಟ್ಬೀಳುತ್ತೆ. ಓಕೆ. ನಿಧಾನವಾಗಿ ಮಂಡಿಯನ್ನ ಕೆಳಗಡೆ ಇಟ್ಟು ಪೂರ್ತಿ ಕೆಳಗಡೆ ಹೋಗಿ. ಮತ್ತೆ ನಿಧಾನವಾಗಿ ಹಾವು ಎಡೆ ಎತ್ತಿದ ಆಸನದ ರೀತಿಯಲ್ಲಿ ಮೇಲೆ ಬನ್ನಿ. ಭುಜಂಗಾಸನ. ವೆರಿ ಗುಡ್. ನಿಧಾನಕ್ಕೆ. ಪರ್ವತಾಸನ. ಪೂರ್ತಿ ಬಾಡಿ ಮೇಲೆ ಎತ್ಬಿಡಿ. ಪರ್ವತಾಸನ. ನಿಧಾನಕ್ಕೆ ನಿಧಾನಕ್ಕೆ. ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ತನ್ನಿ. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ ಎಡಗಾಲನ್ನು ಮುಂದಕ್ಕೆ ತನ್ನಿ. ಬಗ್ಗಿ ನಿಂತ್ಕೊಳ್ಳಿ, ಬಗ್ಗಿ ನಿಂತ್ಕೊಳ್ಳಿ. ಈ ತರ. ನಿಧಾನವಾಗಿ ತಲೆಯ ಮೇಲೆ ನಮಸ್ಕಾರ. ಕಮ್ ಡೌನ್. ನನ್ನ ಸಲಹೆ ಏನಪ್ಪಾ ಅಂತಂದ್ರೆ, ಇದನ್ನ ನೀವು ಮಾಡೋದ್ರಿಂದ ನಿಮಗೆ ಸೊಂಟ ನೋವು, ಮಂಡಿ ನೋವು ಇದು ಯಾವುದು ಓಕೆನಾ? ಓಕೆ. ಎರಡು ಕಾಲು ಒಂದಡಿ ದೂರ ಇಟ್ಕೊಳ್ಳಿ. ನಮಸ್ಕಾರ ಮುದ್ರಾ. ಏಕಂ. ತಲೆ ಮೇಲೆ ನಮಸ್ಕಾರ. ಮುಂದೆ ಬನ್ನಿ. ದ್ವಿ. ಎರಡು ಕಾಲನ್ನ ಬೆಂಡ್ ಮಾಡಿ ಎರಡು ಕೈನ ಮ್ಯಾಟ್ ಮೇಲೆ ಇಡಿ. ಮ್ಯಾಟ್ ಮೇಲೆ ಇಡಬೇಕು ಗುರು. ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ ಮಾಡಿ. ಮಂಡಿ ಇಡಬಾರ್ದು. ಆ ಥರ. ಕರೆಕ್ಟ್. ಹುಷಾರು ಹುಷಾರು ಹುಷಾರು. ನಿಧಾನವಾಗಿ ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ನಿಧಾನವಾಗಿ ಎಡಗಾಲನ್ನು ಹಿಂದಕ್ಕೆ ತಳ್ಳಿ. ಮಂಡಿಯನ್ನ ನೆಲದ ಮೇಲಿಟ್ಟು ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಧಾನಕ್ಕೆ. ಮಂಡಿಯನ್ನ ನೆಲದ ಮೇಲೆ ಇಟ್ಟು ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಇದ್ರಲ್ಲಿ ತುಂಬಾ ನಿಯಮ ಇದೆ, ಕೆಲವರು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ನಾನು ಅದ್ರ ಮೇಲೆ ಹೇಳ್ತೀನಿ ಆಮೇಲೆ. ಮತ್ತೆ ಈಗ ಹಾವು ಹೆಡೆ ಎತ್ತಿದ ರೀತಿನಲ್ಲಿ ಮೇಲೆ ಬನ್ನಿ. ಭುಜಂಗಾಸನ. ಭುಜಂಗ ಅಂದ್ರೆ ಹಾವು. ರಘು ಅಂತೂ ಫುಲ್ ಹಾವು ತರನೇ ಆಗ್ಬಿಟ್ಟಿದೆ ನನಗೆ. ಭುಜಂಗಾಸನ. ವೆರಿ ಗುಡ್. ಪರ್ವತಾಸನ. ಮೌಂಟನ್ ಪೋಸ್. ಪೂರ್ತಿ ಬಾಡಿ ಮೇಲೆ ಎತ್ಬಿಡಿ. ಪೂರ್ತಿ ಬಾಡಿ ಮೇಲೆ ಎತ್ಬಿಡಿ. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ತನ್ನಿ. ನಿಧಾನವಾಗಿ ಎಡಗಾಲನ್ನು ಮುಂದಕ್ಕೆ ತನ್ನಿ. ನಮಸ್ಕಾರ ಮುದ್ರಾ. ತಲೆಯ ಮೇಲೆ ನಮಸ್ಕಾರ ಹಾಕಿ ನಿಧಾನವಾಗಿ ಎರಡು ಕೈನ ಕೆಳಗಡೆ ತಗೊಂಬನ್ನಿ. ಕಷ್ಟ ಆಯ್ತಾ ಯಾರಿಗಾದ್ರು? ಕಷ್ಟ ಆಯ್ತಾ ಯಾರಿಗಾದ್ರು? ಇಲ್ಲ ಅಲ್ಲ? ಯಾರೋ ಏನು ಹೇಳಿದ್ರಲ್ಲ? ಏನ್ ಗುರು? ಇದು ಒಂದ್ ರೌಂಡ್. ಇದ್ರ ಅದೇ ಹೇಳಿದ್ನಲ್ಲ, ತುಂಬಾ ಥರದ್ದಿದೆ ಇದರಲ್ಲಿ. ನಾನು ನಿಮಗೆ ಆದಷ್ಟು ಸಿಂಪಲ್ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಯಾವ ಥರದ್ದು ಮಾಡಿದ್ರು ಕೂಡ ಬೆನಿಫಿಟ್ ಒಂದೇನೆ. ಯಾವ ಥರ ಮಾಡಿದ್ರು ಕೂಡ ಬೆನಿಫಿಟ್ ಒಂದೇ. ಒಂದು ಹೇಳ್ತೀನಿ, ಥಿಯರಿ ಪ್ರಕಾರ ದಿನಕ್ಕೆ ಥಿಯರಿ ಹೇಳೋದು 11 ಸೂರ್ಯ ನಮಸ್ಕಾರ ಮಾಡಬೇಕು. ಕಡಿಮೆ ಅಂದರೆ 11, ಜಾಸ್ತಿ ಅಂದರೆ 108. ಜಾಸ್ತಿ ಅಂದರೆ 108. ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ, ಯಾರು ಭಯ ಪಡ್ಕೋಬೇಡಿ. 108 ಸೂರ್ಯ ನಮಸ್ಕಾರ ಮಾಡೋ ಗುರಿ ನೀವು ಇಟ್ಕೊಳ್ಳಿ, ಆಯ್ತಾ? ಏನೂ ತೊಂದರೆ ಆಗದಾರಂಗೆ ಅದನ್ನ ಮಾಡೋದು ಹೆಂಗೆ ಅಂತ ನಾ ಹೇಳ್ಕೊಡ್ತೀನಿ. ನಮ್ಮ ಗುರುಗಳಿಗೆ 94 ವಯಸ್ಸು. ಎಷ್ಟು? 94 ವಯಸ್ಸು. ಡೈಲಿ 108 ಸೂರ್ಯ ನಮಸ್ಕಾರ ಮಾಡ್ತಾರೆ. ಒಂದೇ ಒಂದು ಮಾತ್ರೆ ತಗೊಳ್ಳಲ್ಲ. ಓಕೆನಾ? ಸೂರ್ಯ ನಮಸ್ಕಾರ ಇಸ್ ವೆರಿ ಪವರ್ಫುಲ್ ಮೆಡಿಸಿನ್ ಇದು.
ಹೌದಾ, ವೆರಿ ಗುಡ್. ಮತ್ತು ಇನ್ನೊಂದು ಬಾಡಿ ವೆಯ್ಟ್ ಕಡಿಮೆ ಮಾಡೋದಕ್ಕೆ, ಎಲ್ಲದಕ್ಕೂ, ಥೈರಾಯ್ಡು, ಮೈಗ್ರೇನು, ಏನೋ ಮೂಳೆ ಸಮಸ್ಯೆ, ಹಾರ್ಟು, ಲಂಗ್ಸ್, ಆಸ್ತಮಾಗೆ ವೆರಿ ಗುಡ್ ಮೆಡಿಸಿನ್. ವೆರಿಕೋಸ್ ವೈನ್, ಮಂಡಿ ನೋವು, ಬ್ಯಾಕ್ ಪೇನು, ಆರ್ಥ್ರೈಟಿಸ್, ಮತ್ತು ಏನು ಗ್ಯಾಸ್ಟ್ರಿಕ್ಕು, ಗ್ಯಾಸ್ಟ್ರಬಲ್ಲು, ಗ್ಯಾಸ್ಟ್ರೈಟಿಸು, ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಯ್ತು ಎಲ್ಲ. ಆದರೆ ಯೋಗದಲ್ಲಿ ಸೂರ್ಯ ನಮಸ್ಕಾರನ ನಾವು ಲಸಿಕೆ ಅಂತ ಕರಿತೀವಿ. ಲಸಿಕೆ ಅಂದರೆ ರೋಗ ನಿರೋಧಕ ಔಷಧಿ, ಚುಚ್ಚುಮದ್ದು, ಲಸಿಕೆ ಅಂತ. ಓಕೆನಾ? ಓಕೆ, ಇನ್ನೊಂದು ರೌಂಡ್ ಮಾಡೋಣ ಸರ್. ಆಗುತ್ತಾ? ಅಲ್ಲಿ ಕಷ್ಟ ಆಗ್ತಾ ಇದೆಯಾ? ಮುಂದೆ ಬರ್ತೀರಾ? ಆಗುತ್ತಲ್ಲ? ಓಕೆ, ಇನ್ನೊಂದು ರೌಂಡ್ ನಿಧಾನಕ್ಕೆ ಮುಂದೆ ಬನ್ನಿ. ಎದೆ ಹತ್ರ ನಮಸ್ಕಾರ ಮುದ್ರ. ರೈಟ್. ಏಕಂ, ತಲೆಯ ಮೇಲೆ ನಮಸ್ಕಾರ. ದ್ವಿ, ಮಂಡಿಯನ್ನ ಬೆಂಡ್ ಮಾಡಿ, ಎರಡು ಕೈಗಳನ್ನ ಮ್ಯಾಟ್ ಮೇಲಿಡಿ. ಮಂಡಿಯನ್ನ ಬೆಂಡ್ ಮಾಡಬೇಕು, ಇಲ್ಲಾಂದ್ರೆ ಸೊಂಟ ನೋವಿರೋರಿಗೆ ಸೊಂಟ ನೋವು ಬರುತ್ತೆ. ಎರಡು ಕೈಗಳನ್ನ ಮ್ಯಾಟ್ ಮೇಲಿಡಿ. ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ಏನ್ ಗುರು, ಟಿವಿಲಿ ಯಾವ್ದು ಪಿಕ್ಚರ್ ಇವತ್ತ? ಗಜಾ ಪಿಕ್ಚರ್ ಏನಲ್ಲ? ಎಡಗಾಲನ್ನು ನಿಧಾನಕ್ಕೆ ಹಿಂದಕ್ಕೆ ತಳ್ಳಿ. ಎರಡು ಮಂಡಿಗಳನ್ನು ನಿಧಾನವಾಗಿ ಮ್ಯಾಟ್ ಮೇಲೆ ಇಟ್ಟು ಪೂರ್ತಿಯಾಗಿ ಹೊಟ್ಟೆ ಮೇಲೆ ಬನ್ನಿ. ನಿಧಾನಕ್ಕೆ. ಭುಜಂಗಾಸನ, ಹಾವು ಹೆಡೆ ಎತ್ತಿದ ರೀತಿಯಲ್ಲಿ. ಪರ್ವತಾಸನ, ಪೂರ್ತಿ ಬಾಡಿ ಮೇಲೆ ಎತ್ಬಿಡಿ. ಬಲಗಾಲನ್ನು ನಿಧಾನವಾಗಿ ಮುಂದಕ್ಕೆ ತನ್ನಿ. ವೆರಿ ಗುಡ್. ಎಡಗಾಲನ್ನು ಮುಂದಕ್ಕೆ ತನ್ನಿ. ತಲೆಯ ಮೇಲೆ ನಮಸ್ಕಾರ ಮುದ್ರ. ಕಮ್ ಬ್ಯಾಕ್. ನಾನು ಕೂಡ ಬೆಳಗ್ಗೆ ಪ್ರತಿನಿತ್ಯ 108 ಸೂರ್ಯ ನಮಸ್ಕಾರ ಮಾಡ್ತೀನಿ. ಎರಡು ಕೈನ. ಓಕೆ, ನಮಸ್ಕಾರ ಮುದ್ರೆ. ಏಕಂ, ತಲೆ ಮೇಲೆ ನಮಸ್ಕಾರ. ಸ್ವಲ್ಪ ಲೈಟಾಗಿ ಹಿಂದಕ್ಕೆ ಬಗ್ಗೆ ಅಷ್ಟೆ. ನೋಡಿ, ಇದು ತಾಡಾಸನ ಅಂತೇಳಿ. ಸೊ ಇದು ಯಾವುದಕ್ಕೆ ಪ್ರಯೋಜನಪ್ಪ ಅಂತಂದ್ರೆ, ಮೈಯಲ್ಲಿ ಕ್ರಾಂಪ್ಸ್ ಆಗಲ್ಲ. ಕ್ರಾಂಪ್ಸ್ಗೆ ಏನು ಹೇಳೋದು? ಹಿಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಹಿಡ್ಕೊಳ್ಳೋದೆಲ್ಲ ಇದೆಯಲ್ಲ. ಗುರುಗಳು ಏನು ಹೇಳ್ತೀರಾ ಅದಕ್ಕೆ? ಕ್ರಾಂಪ್ಸ್ಗೆ ಕನ್ನಡದಲ್ಲೇ ಮಾಂಸಖಂಡ ಬಿಗಿತ. ಮಾಂಸಖಂಡ ಹಿಡ್ಕೊಳ್ಳೋದು ಇದೆಯಲ್ಲ, ಮಾಂಸಖಂಡ ಬಿಗಿತ ಇದೆಯಲ್ಲ, ಅದು ಬಿಗಿತ ಆಗಲ್ಲ. ಓಕೆನಾ? ಅದು ತುಂಬ ಬೆನಿಫಿಟ್ ಇದೆ. ನಾನು ಸ್ವಲ್ಪ ಮಾತ್ರ ಹೇಳ್ತೀನಿ ನಾನು. ದ್ವಿ, ಕಾಲನ್ನ ಬೆಂಡ್ ಮಾಡಿ. ನೋಡಿ, ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ತಲೆಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನರಮಂಡಲಕ್ಕೆ, ಮೆದುಳಿಗೆ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಎಂಡೋಕ್ರೈನ್ ಸಿಸ್ಟಮ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಈ ಥರ ಫಾರ್ವರ್ಡ್ ಬೆಂಡಿಂಗ್, ಮುಂದಕ್ಕೆ ಬಗ್ಗಿ ಮಾಡೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಓಕೆನಾ? ಮತ್ತೆ ಇನ್ನೊಂದೇನಾಗುತ್ತೆ ಅಂದರೆ, ಸ್ಪೈನಲ್ ಕಾರ್ಡು ಫ್ಲೆಕ್ಸಿಬಲ್ ಆಗುತ್ತೆ. ಅಪ್ಪರ್ ಬ್ಯಾಕ್ ಪೇನ್ ಬರಲ್ಲ, ಮಿಡ್ಲ್ ಬ್ಯಾಕ್ ಪೇನ್ ಬರಲ್ಲ, ಸೊಂಟ ನೋವು ಬರೋದಿಲ್ಲ. ಓಕೆನಾ? ಬೆನ್ನೋವು ಬರೋದಿಲ್ಲ. ಸೊ ಈ ಥರ ಆಗೋದ್ರಿಂದ. ಮತ್ತೆ ಇನ್ನೊಂದು, ಈ ಥರ ದೇಹದ ಅರ್ಧ ಭಾಗದ ದೇಹ ಕಾಲ ಮೇಲೆ ಜಾಸ್ತಿ ಇರೋದ್ರಿಂದ ಕಾಲು ಸ್ಟ್ರಾಂಗ್ ಆಗುತ್ತೆ. ಓಕೆನಾ? ಬಲಗಾಲನ್ನು ಹಿಂದಕ್ಕೆ ತಳ್ಳಿ, ಕಾಲು ಒಳಗಡೆ ಇರಬೇಕು. ರೈಟ್. ಸೊ ನೋಡಿ, ಇದು ಅಶ್ವಸಂಚಲನಾಸನ ಅಂತ ಅಂದ್ಬಿಟ್ಟು, ಇದು ಕೂಡ ಮೂಳೆಗಳ ಫ್ಲೆಕ್ಸಿಬಿಲಿಟಿ, ಮೂಳೆಗಳನ್ನ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಯೋಜನ ಆಗುತ್ತೆ ಇದರಿಂದ. ಓಕೆ, ಎಡಗಾಲನ್ನು ಹಿಂದಕ್ಕೆ ತಳ್ಳಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಕೈಗಳು ಸ್ಟ್ರಾಂಗ್ ಆಗ್ತವೆ ಈ ಆಸನದಲ್ಲಿ. ನೋಡಿ, ಇದನ್ನ ನಾವು ದಂಡಾಸನ ಅಂತ ಕರಿತೀವಿ. ಓಕೆನಾ? ಸೊ ಇದರಲ್ಲಿ ಕೈಗಳು ಸ್ಟ್ರಾಂಗ್ ಆಗ್ತವೆ. ಓಕೆ, ಎರಡು ಮಂಡಿನ ಮ್ಯಾಟ್ ಮೇಲೆ ಇಟ್ಟು ಪೂರ್ತಿ ಕೆಳಗಡೆ ಹೋಗಿ. ಇದು ರಿಲ್ಯಾಕ್ಸೇಟಿವ್ ಪ್ರಾಕ್ಟೀಸ್. ಸೂರ್ಯ ನಮಸ್ಕಾರದ ಮಧ್ಯದಲ್ಲಿ ಇದನ್ನು ದೇಹನ ಸ್ವಲ್ಪ ವಿಶ್ರಾಂತಿ ಕೊಡುವಂಥ ಒಂದು ಆಸನ. ಇದನ್ನು ನಾವು ದೀರ್ಘದಂಡ ನಮಸ್ಕಾರಾಸನ. ದೇವಸ್ಥಾನದಲ್ಲಿ ಹೆಂಗೆ ನಮಸ್ಕಾರ ಹಾಕೋದು? ದೀರ್ಘದಂಡ.
ದೀರ್ಘದಂಡ ನಮಸ್ಕಾರ ಆಸನ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಕೈ ಕೆಲವು ಸತಿ ಮುಂದೆ ಇರುತ್ತೆ, ಈ ಥರನೂ ಇಟ್ಕೋಬೋದು, ಈ ಥರನೂ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ. ಮತ್ತೆ ಭುಜಂಗಾಸನ ಬನ್ನಿ, ಇದು ಮೇಲ್ ನೋಡ್ಬೇಕು ನೋಡಿ. ಈ ಆಸನದ ಪ್ರಯೋಗ, ಇದನ್ನ ಭುಜಂಗಾಸನ ಅಂತ ಕರಿತೀವಿ ನೋಡಿ. ಕತ್ತು ಹತ್ರ ಚೆನ್ನಾಗಿ ಸ್ಟ್ರೆಚ್ ಆಗ್ತಿರೋದ್ರಿಂದ ಥೈರಾಯ್ಡ್ಗೆ ಒಳ್ಳೇದು, ಆಯ್ತಾ. ಸೊ ಎದೆ ಭಾಗ ಸ್ಟ್ರೆಚ್ ಆಗೋದ್ರಿಂದ ಹಾರ್ಟ್ ಮತ್ತು ಲಂಗ್ಸ್, ಹಾರ್ಟ್ ಪ್ರಾಬ್ಲಮ್ ಮತ್ತು ಆಸ್ತಮಾ ಅದಕ್ಕೆ ಒಳ್ಳೇದು. ಮತ್ತೆ ಇನ್ನು ಸ್ವಲ್ಪ ಕೈನ ಸ್ಟ್ರೈಟ್ ಮಾಡ್ಬೋದಾ? ಸ್ಟ್ರೈಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಕೇಳಿಸ್ಕೊಂಡಿದ್ದೀರಾ? ಸಾಮಾನ್ಯವಾಗಿ 45 ವಯಸ್ಸಾದ್ಮೇಲೆ ಗಂಡಸರಿಗೆ ಬರುವಂತ ಕೆಲವು ಕಾಯಿಲೆ ಅದು, ಮೂತ್ರನಾಳದಲ್ಲಿ ಬರುವಂತ ಕೆಲವು ಸಮಸ್ಯೆ. ಪ್ರೋಸ್ಟೇಟ್ ಅನ್ನ ತಡೆಯೋದಕ್ಕೆ ಈ ಆಸನ ಹೆಲ್ಪ್ ಮಾಡುತ್ತೆ. ಹಾಗೇನೆ ಹೆಣ್ಮಕ್ಳಿಗೆ ಯೂಟ್ರಸ್ ಪ್ರಾಬ್ಲಮ್ನ, ಬನ್ನಿ ಸ್ವಲ್ಪ ಕೆಳಗೆ ಬಂದ್ಬಿಡಿ, ರಿಲ್ಯಾಕ್ಸ್ ಮಾಡಿರ್ತೀವಿ. ಯೂಟ್ರಸ್ ಪ್ರಾಬ್ಲಮ್ಗೆ ಕೂಡ ಇದು ವೆರಿ ಗುಡ್ ಆಸನ. ಓಕೆನಾ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದರಲ್ಲೂ ಕೂಡ ಕೈಗಳು ಸ್ಟ್ರಾಂಗ್ ಆಗ್ತವೆ. ಮತ್ತೆ ಇನ್ನೊಂದು ಬನ್ನಿ ಭುಜಂಗಾಸನಕ್ಕೆ. ಇದರಲ್ಲೂ ಕೂಡ ಬ್ಯಾಕ್ ಪೈನ್ ಬರೋದಿಲ್ಲ. ಬ್ಯಾಕ್ ಪೈನ್ ಇರೋರು ಮುಖ್ಯವಾಗಿ ಆಸನ ಮಾಡಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡು ಈ ತರ ಬಂದು ಒಂದು 10 ಕೌಂಟ್ ಈ ತರ ಇರಬೇಕು, ಮತ್ತೆ ಕೆಳಗಡೆಗೆ ಹೋಗ್ಬೇಕು, ಆಯ್ತಾ. ಆ ತರ ಒಂದು 3 ರೌಂಡ್ ಆದ್ರೂ ಮಾಡ್ಬೇಕಾಗತ್ತೆ ಬ್ಯಾಕ್ ಪೈನ್ ಇರೋರು ಮಾತ್ರ. ಓಕೆ. ಸೊ ಅಷ್ಟು. ಭುಜಂಗಾಸನಕ್ಕೆ ಬನ್ನಿ. ಈಗ ಪರ್ವತಾಸನ, ಫುಲ್ ಬಾಡಿ ಮೇಲೆ ಎತ್ಬಿಡಿ. ನೋಡಿ, ಇದರಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಕೈಗಳು ಸ್ಟ್ರಾಂಗ್ ಆಗ್ತವೆ, ಕಾಲುಗಳು ಸ್ಟ್ರಾಂಗ್ ಆಗ್ತವೆ, ಮತ್ತೆ ಸ್ಪೈನಲ್ ಕಾರ್ಡು ಫ್ಲೆಕ್ಸಿಬಲ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಇದೆಲ್ಲ ನೋಡಿ ಟೈಟ್ ಆಗಿದೆ ಅಲ್ವಾ, ವೆರಿಕೋಸ್ ವೈನ್ ಯಾರೋ ಹೇಳಿದ್ರಲ್ಲ. ಸೊ ಇದೆಲ್ಲ ಟೈಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ವೆರಿಕೋಸ್ ವೈನ್ ಬರೋದಿಲ್ಲ. ಏನಿಲ್ಲೆಲ್ಲ ಗಂಟುಗಳು ಕಟ್ಕೊಂಡಿರುತ್ತೆ ನೋಡಿ, ಬರೋದಿಲ್ಲ. ಮತ್ತೆ ಇನ್ನೊಂದು, ಈ ಮಂಡಿನ ಚೆನ್ನಾಗಿ ಸ್ಟ್ರೆಚ್ ಮಾಡಿದ್ರೆ ಮಂಡಿ ನೋವು ಬರೋದಿಲ್ಲ. ಈ ಆಸನದಲ್ಲಿ ಕರೆಕ್ಟಾಗಿ ಮಾಡಿ ಇದೆಲ್ಲ ಎಳಿಬೇಕಿಲ್ಲಿ. ಎಳೆದಾಗ ಮಂಡಿ ನೋವು ಬರೋದಿಲ್ಲ, ವೆರಿಕೋಸ್ ವೈನ್ ಬರೋದಿಲ್ಲ, ಮತ್ತು ಹಿಮಿಡಿ ನೋವು ಬರೋದಿಲ್ಲ. ಅದನ್ನ ತಡೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು, ನಾನು ಆಗ್ಲೇ ಹೇಳೋದು ಮರ್ತೆ, ಈ ಆಸನದಲ್ಲಿ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಸ್ಟ್ರೋಕ್, ಏನ್ ಹೇಳ್ತೀರಾ ಕನ್ನಡದಲ್ಲಿ? ಪಾರ್ಶ್ವವಾಯು, ಸ್ಟ್ರೋಕ್. ಸ್ವಲ್ಪ ಕೂತ್ಕೊಳ್ಳಿ, ಮಂಡಿ ಕೆಳಗಡೆ ಇಟ್ಬಿಟ್ಟು ಪೂರ್ತಿ ಹೋಗಿ ಕೆಳಗಡೆ. ಮತ್ತೆ ಇನ್ನೊಂದೇನಂತಂದ್ರೆ, ಅಲ್ಲ ಅವ್ರು ಸುಸ್ತಾಗುತ್ತೆ ಅಂತ ಮಲಗಿಸಿದ್ದೇನೆ. ಓಕೆನಾ. ರಿಲ್ಯಾಕ್ಸ್ ಮಾಡ್ಲಿ. ಮತ್ತೆ ಏನಪ್ಪ ಇವ್ರು ನನ್ನನ್ನು ಈ ತರ ನಿಲ್ಲಿಸ್ಬಿಟ್ಟು ಅವ್ರು ಪಾಠ ಮಾಡ್ತಾ ಇದಾರೆ. ಮುಂದಿನ ತಿಂಗಳು 2ನೇ ಭಾನುವಾರ ಹೆಂಗ್ ಇವತ್ತೇ 108 ಆಗೋಗ್ಬಿಡ್ತದೆ. ಮುಂದಿನ ತಿಂಗಳು 2ನೇ ಭಾನುವಾರ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ಪ್ಲಾನ್ ಹಾಕ್ಬಿಟ್ರೆ. ಓಕೆ. ತಲೆ ಕೆಳಗಡೆ ಹಿಂಗೆ ಪರ್ವತಾಸನ ಮಾಡ್ತಾರಲ್ಲ, ಅದರಲ್ಲಿ ಪಾರ್ಶ್ವವಾಯು, ಏನ್ ಹೇಳೋದು, ಲಕ್ವ ಹೊಡೆಯೋದನ್ನ ತಡೆಯೋದಕ್ಕೆ, ಮತ್ತು ಅಲ್ಝೈಮರ್ಸ್, ಇತ್ತೀಚೆಗೆ ಮರೆವು ರೋಗ, ಅಲ್ಝೈಮರ್ಸ್, ಡೈಮೆನ್ಷಿಯಾ, ನರಗಳ ಸಮಸ್ಯೆಯಿಂದ ಮರೆವು ರೋಗ, ಅಲ್ಝೈಮರ್ಸ್, ಮೆದುಳಿನ ಸವೆತದಿಂದ ಮರೆವು ರೋಗ, ಅದೆರಡನ್ನೂ ತಡೆಯುತ್ತಿದೆ. ಯಾಕೆಂದ್ರೆ ಇದರಲ್ಲಿ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ. ಅದೇ ಆಸನ. ವೆರಿ ಗುಡ್. ನಾನು ಪ್ಯಾಲೇಸ್ ಕ್ರಾಸ್ ಹತ್ರ ಒಬ್ರು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಪಾರ್ಕಿನ್ಸನ್, ನಾನು 5 ಜನ ಪಾರ್ಕಿನ್ಸನ್ ಅವ್ರಿಗೆ ನಾನು ಕ್ಲಾಸ್ ಮಾಡೋದು. ಓಕೆನಾ. ಮೆದುಳಿನಲ್ಲಿ ಡೊಪಮೈನ್ ಅಂತ ಒಂದು ಹಾರ್ಮೋನು, ಆ ಹಾರ್ಮೋನು ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಪಾರ್ಕಿನ್ಸನ್ ಕಾಯಿಲೆ ಗೊತ್ತಾ ಎಲ್ರಿಗೂ? ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ ನೋಡಿ, ಕೈ ಕಾಲೆಲ್ಲ ಹಿಂಗೆ ನಡುಗ್ತಾ ಇರುತ್ತೆ. ಅದನ್ನ ನಾವು ಪಾರ್ಕಿನ್ಸನ್ ರೋಗ ಅಂತ ಕರಿತೀವಿ. ಹೇಳ್ತೀನಿ ನಾನು. ಓಕೆನಾ. ಮೆದುಳಲ್ಲಿ ಡೊಪಮೈನ್ ಅನ್ನೋಂಥ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆದಾಗ ಮೆದುಳಿಗೆ ದೇಹದ ಮೇಲೆ ಕಂಟ್ರೋಲ್ ಇರಲ್ಲ, ಆಯ್ತಾ. ಆವಾಗ ಕೈ ಕಾಲೆಲ್ಲ ಹಿಂಗೆ ನಡುಗ್ತಾ ಇರುತ್ತೆ. ಆದರೆ ಈ ಸೂರ್ಯ ನಮಸ್ಕಾರದಲ್ಲಿ ಈ ಆಸನ ಇದೆಯಲ್ಲ, ಪರ್ವತಾಸನ, ಆ ಆಸನದಲ್ಲಿ ತಲೆಗೆ ಮೆದುಳಿನ ಭಾಗಕ್ಕೆ ರಕ್ತ ಚಲನೆ ಚೆನ್ನಾಗಾಗಿ ಡೊಪಮೈನ್ ಹಾರ್ಮೋನ್ ಉತ್ಪತ್ತಿ ಚೆನ್ನಾಗಾಗತ್ತೆ. ಆದ್ರಿಂದ ಈ ಆಸನ ಮಾಡೋದ್ರಿಂದ ಪಾರ್ಕಿನ್ಸನ್ ಕಾಯಿಲೆನೂ ಬರೋದಿಲ್ಲ, ಲಕ್ವ ಹೊಡೆಯೋದಿಲ್ಲ, ಅಲ್ಝೈಮರ್ಸ್ ಬರೋದಿಲ್ಲ, ಮರು ರೋಗ ಬರೋದಿಲ್ಲ. ಸೊ ಇದೆಲ್ಲದಕ್ಕೂ ಕೂಡ ಅನುಕೂಲ. ಓಕೆನಾ. ಪ್ರತಿರ ಸುಮೆ ಭುಜಂಗಾಸನ, ಪರ್ವತಾಸನ. ಬಲಗಾಲನ ಮುಂದಕ್ಕೆ ತಳ್ಳಿ. ಸೊ ಈಗ ಇದು ಕೂಡ ಸ್ಕೆಲ್ಟಲ್ ಸಿಸ್ಟಮ್ಗೆ, ಮೂಳೆ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತೆ. ಈ ಆಸನದ ಹೆಸರು ಏನಪ್ಪಾ ಅಂತಂದ್ರೆ ಅಶ್ವ ಸಂಚಲನಾಸನ ಅಂತ.
ಕುದುರೆ. ಅದಕ್ಕೆ ಇದನ್ನ ನಾವು ಅಶ್ವಸಂಚಲನಾಸನ ಅಂತ ಕರೆಯೋದು. ಸೋಮಾರಿ ಕುದುರೆನ ಎಲ್ಲರೂ ನೋಡಿದೀವ ನಾವು. ಕುದುರೆ ಅಂತಂದ್ರೆ ಯಾವಾಗ್ಲೂ ಜೋಶ್ ಅಲ್ವಾ? ಆಯ್ತಾ? ಶಕ್ತಿಯ ಸಂಕೇತ. ಸೊ ಅದರಿಂದ ಇದು ಆ ತರದೊಂದು ಮೂಳೆಗಳ ಆರೋಗ್ಯನ ಕಾಪಾಡ್ಕೊಳ್ಳೋಂಥ ಒಂದು ಆಸನ. ಆದ್ರಿಂದ ಇದನ್ನು ನಾವು ಅಶ್ವಸಂಚಲನಾಸನ ಅಂತ ಕರಿತೀವಿ. ಎಡಗಾಲನ ಮುಂದಕ್ಕೆ ತನ್ನಿ. ಸೊ ಇದನ್ನು ನಾವು ಪಾದಹಸ್ತಾಸನ ಅಂತ ಕರಿತೀವಿ. ಪಾದದ ಬಳಿ ಹಸ್ತ, ಪಾದಹಸ್ತಾಸನ ಅಂತ ಕರಿತೀವಿ. ಅದೇ ಆಗ್ಲೇ ನಾನು ಹೇಳ್ದಂಗೆ ಬೆನ್ನು ಇದು ಸ್ಪೈನಲ್ ಕಾರ್ಡ್ ಫ್ಲೆಕ್ಸಿಬಲ್ ಆಗುತ್ತೆ, ತಲೆಯ ಭಾಗಕ್ಕೆ ಒಳ್ಳೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ, ಸೊ ಈ ತರ ಕಾಲನ್ನ ಬೆಂಡ್ ಮಾಡಿದಾಗ ಸೊಂಟದ ಮೇಲೆ ಪ್ರೆಷರ್ ಕಡಿಮೆ ಇರುತ್ತೆ, ಅವಾಗ ಸೊಂಟ ನೋವು ಬರಲ್ಲ. ಕಾಲನ್ನ ಸ್ಟ್ರೈಟ್ ಇಡಬಾರದು ನೀವು, ಆಯ್ತಾ? ಇನ್ನೂ ಜಾಸ್ತಿ ಬೆಂಡ್ ಮಾಡಿದ್ರು ತಪ್ಪಿಲ್ಲ. ನಮ್ಮ ಏನೋ ಕೇಳಿದ್ರಲ್ಲ, ಬನ್ನಿ ವಾಪಸ್ ಬಂದ್ಬಿಡಿ, ನೀವು ನಿಂತ್ಕೊಳ್ಳಿ. ಬಸ್ ಹೇಳ್ತೇನೆ ನನಗೆ. ಕೂತ್ಕೊಳ್ಳಿ ಸರ್. ಸಂಜಯಪ್ಪ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ, ಚಪ್ಪಾಳೆ ಹಾಕ್ಬಿಡು.